ಆ ಗ್ರಾಮದ ಜನರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಕೊಂಡಿದ್ದರೂ ಕೂಡ ಮನೆಯಲ್ಲಿ ನೆಮ್ಮದಿಯಿಂದ ಇರೋಕೆ ಆಗ್ತಾ ಇಲ್ಲ. ನೆಮ್ಮದಿಯಾಗಿ ಕುಳಿತು ಊಟ ಮಾಡೋಣ ಅಂದರೂ ಅವರಿಗೆ ಊಟ ಸೇರ್ತಾ ಇಲ್ಲ. ಮನೆಯಿಂದ ಹೊರಗೆ ಬಂದು ಕೂತರೂ ಅವರಿಗೆ ನೆಮ್ಮದಿ ಎಂಬುದೇ ಇಲ್ಲದಂತಾಗಿದೆ. ಹಾಗಿದ್ರೆ ಜನರ ನೆಮ್ಮದಿ ಹಾಳು ಮಾಡಿದ್ದು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ನೊಣಗಳ ಕಾಟಕ್ಕೆ ಹೈರಾಣಾದ ದಾವಣಗೆರೆ ತಾಲೂಕಿನ ಹೆಬ್ಬಾಳ ಗ್ರಾಮಸ್ಥರು. ನೊಣಗಳಿಂದ ನೆಮ್ಮದಿಯಿಂದ ಮನೆಯಲ್ಲಿ ಇರಲಾಗದೆ ಕೂರಲಾಗದೆ ಸಂಕಷ್ಟ ಅನುಭವಿಸುತ್ತಿರುವ ಗ್ರಾಮಸ್ಥರು. ಗ್ರಾಮದ ಸಮೀಪವಿರುವ ಕೋಳಿ ಫಾರಂಗಳಿಂದಾಗಿ ಹೆಬ್ಬಾಳ ಗ್ರಾಮದಲ್ಲಿ ಹೆಚ್ಚಿದ ನೊಣಗಳ ಕಾಟ. ದಾವಣಗೆರೆ ತಾಲೂಕಿನ ಹೆಬ್ಬಾಳ ಗ್ರಾಮದ ಜನರು ನೊಣಗಳ ಹಾವಳಿಗೆ ಹೈರಾಣಾಗಿ ಹೋಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಕೊಂಡಿದ್ದರೂ ಜನರು ನೆಮ್ಮದಿಯಿಂದ ಮನೆಯಲ್ಲಿ ವಾಸ ಮಾಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೊಣಗಳ ಕಾಟದಿಂದ ಹೆಬ್ಬಾಳ ಗ್ರಾಮದಲ್ಲಿ ನೆಮ್ಮದಿ ಎಂಬುದೇ ಮರೀಚಿಕೆಯಾಗಿದೆ. ಮನೆಯಲ್ಲಿ ಕೂರಲಾಗದೆ, ನೆಮ್ಮದಿಯಿಂದ ಊಟ ತಿಂಡಿ ಮಾಡಲಾಗದೆ, ನೆಮ್ಮದಿಯಿಂದ ಮಲಗಲಾಗದೆ ಜನರು ನೊಣಗಳ ಕಾಟದಿಂದ ಹೈರಾಣಾಗಿ ಹೋಗಿದ್ದಾರೆ. ಇದಕ್ಕೆ ಕಾರಣ ಗ್ರಾಮದ ಸಮೀಪವಿರುವ ಪೌಲ್ಟ್ರಿ ಫಾರಂಗಳು. ಕೋಳಿ ಫಾರಂಗಳಲ್ಲಿ ಶುಚಿತ್ವ ಇಲ್ಲದೆ ಇರುವುದರಿಂದ ನೊಣಗಳ ಕಾಟ ಹೆಚ್ಚಾಗಿದ್ದು ಜನರು, ಮಕ್ಕಳು ವಿವಿಧ ರೋಗಕ್ಕೆ ತುತ್ತಾಗುತ್ತಿದ್ದು ಗ್ರಾಮಸ್ಥರು ಕೋಳಿ ಫಾರಂಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸರ್, ನೊಣಗಳು ಭಾಳ ಸಹ ಇಲ್ಲಿ ಟೀ ಕುಡಿಯೋಕೆ ಬಂದ್ರೆ ನೊಣ ಬಿದ್ದು ಎಲ್ಲ ಹಂಗೆ ವಾಪಸ್ ಹೋಗ್ತಾರೆ. ಈಗ ಒಂದು 15 ದಿವಸ ತಿಂಗಳಾಗಿ ಬಂತು, ಭಾಳ ನೊಣ ಇದ್ದಾವೆ. ಟೀ ಕುಡಿಯೋಕೆ ಕೇಳಿದ್ರೆ ದುಡ್ಡು ಕೇಳಿದ್ರೆ ವಾಪಸ್ ಕೊಟ್ಟು ಹೋಗ್ತಾರೆ. ಸರ್, ಈಗಲೇ ಭಾಳ ವರ್ಷದಿಂದ ಹಿಂಗೆ ಆಗಿರೋ ಸರ್ ಇಲ್ಲಿ ನೊಣಗಳು. ಈಗ ಒಂದು ಹೆಚ್ಚು ಕಮ್ಮಿಗೆ ಒಂದು ತಿಂಗಳಾಗಿ ಬಂತು, ಭಾಳ ನೊಣ ಭಾಳ ಹೆಚ್ಚಾಗಿದ್ದಾವೆ. ಕಸ್ಟಮರ್ಸ್ ಟೀ ಕುಡಿಯೋಕೆ ಬಂದರೆ ಮತ್ತೆ ವಾಪಸ್ ಹೋಗ್ತಿದ್ದಾರೆ. ಟೀ ಕೊಟ್ಟರೆ ನೋಡಿ ಹಂಗೆ ಬೀಳ್ತಾವೆ. ಅದಕ್ಕೆ ಗಿರಕ್ಕೆ ಯಾವ ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ. ಭಾಳ ಕಷ್ಟ ಆಕೈತೆ ಜೀವನ ಮಾಡ್ತಿರೋದು. ಫೈನಾನ್ಸ್ ಮಾಡೋಕ್ಕಿಂತ ಫೈನಾನ್ಸ್ಗಳು ಭಾಳ ಕಟ್ಟೋದಕ್ಕೆ ಕಷ್ಟ ಆಗಿಬಿಟ್ಟತ್ತೆ. ನೊಣಗಳ ಕಾಟದಿಂದಾಗಿ ಮಕ್ಕಳು ಓದುವುದು ಕಷ್ಟವಾಗಿದೆ. ಅಷ್ಟೇ ಅಲ್ಲ, ನೊಣಗಳಿಂದ ಜಾನುವಾರುಗಳು ಹೈರಾಣಾಗಿ ಹೋಗಿದ್ದಾವೆ. ಗ್ರಾಮಸ್ಥರು ಸಾಕಷ್ಟು ಬಾರಿ ಕೋಳಿ ಫಾರಂ ವಿರುದ್ಧ ಪ್ರತಿಭಟನೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೋಳಿ ಫಾರಂಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ನೊಣಗಳ ಹಾವಳಿ ಯಾವ ರೀತಿ ಆಗಿದೆ ಅಂತಂದೇಳಿದರೆ, ನಾವು ಸರಿಯಾಗಿ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ, ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ. ಈ ಸಮಸ್ಯೆ ಇವಾಗಿಂದಲ್ಲ ಸರ್, ಇದು 2015ರಿಂದಲೂ ನಮಗೆ ಭಾಳ ಪ್ರಾಬ್ಲಮ್ ಇದೆ. 2015 ಕೆಳಗೆ ಕೋಳಿ ಫಾರಮ್ಗಳು ಕಡಿಮೆ ಪ್ರಮಾಣದಲ್ಲಿದ್ದವು. ಆವಾಗ ಏನಂತ ತೊಂದರೆ ಇದ್ದಿಲ್ಲ, ಏನಂತ ಸಮಸ್ಯೆನೂ ಇದ್ದಿಲ್ಲ. 2015 ನಂತರ ಸುಮಾರು 7-8 ಕೋಳಿ ಫಾರಮ್ಗಳಿಂದ 58-60 ಶೆಡ್ಗಳಾಗಿ, ಆ 60 ಶೆಡ್ಗಳಲ್ಲಿ ಲಕ್ಷಾಂತರ ಕೋಳಿ ಸಾಕೋದ್ರಿಂದನ ಅವುಗಳದ್ದು ಹಿಕ್ಕೆ ಎಲ್ಲ ಬಿದ್ದು ಅದನ್ನು ಈಗ ಅಡಿಕೆ ಗಿಡದವರಿಗೆ ಗೊಬ್ಬರಕ್ಕೆ ಒಳ್ಳೆ ರೇಟ್ ಅಲ್ಲ ಸರ್. ಇವ್ರೇನು ಮಾಡ್ತಾರೆ, ಅದನ್ನು ಫುಲ್ ಸ್ಟಾಕ್ ಮಾಡ್ತಾರೆ. ಅಲ್ಲಿ ಸ್ಟಾಕ್ ಮಾಡಿ ಮಳೆ ಬಂದಂಥ ಸಂದರ್ಭದಾಗೆ ಆ ಹಿಕ್ಕೆಗೆ ನೀರು ಸೇರಿಕೊಂಡು ಲಾರ್ವಗಳಾಗಿ ಉತ್ಪತ್ತಿಯಾಗಿ ನೊಣಗಳು ಸಿಕ್ಕಾಪಟ್ಟೆ ಆಗಿ ಗಾಳಿ ಬೀಸಿದಂಥ ಸಂದರ್ಭದಾಗೆ ಗ್ರಾಮಕ್ಕೆ ಲಗ್ಗೆ ಇಡ್ತಾವೆ ಸರ್. ಈ ಲಗ್ಗೆ ಇಡೋದ್ರಿಂದ ಏನಾಗಿದೆ ಅಂದರೆ, ಚಿಕ್ಕ ಮಕ್ಳಿಗೆ ಊಟ ಮಾಡಿಸೋದು ಭಾಳ ಕಷ್ಟ ಸರ್. ಈ ಬಾಣಂತರು ಅಂಥರು ಮಗುಗೆ ಹಾಲು ಕುಡಿಸೋದು ಭಾಳ ಪ್ರಾಬ್ಲಮ್ ಇದೆ. ಕೆಲವು ಮನೆಗಳಿಗೆಲ್ಲ ಸೊಳ್ಳೆ ಪರದೆ ಹಾಕ್ಯಂದು ಹಾಲು ಕುಡಿಸ್ತಿದ್ದಾರೆ. ನಾವು ಮನೇಲಿ ಸಮಸ್ಯೆ ಅಲ್ಲಪ್ಪ ಅಂತಂದೇಳಿ ಹೊರ ಬಂದು ತಿಂಡಿ ತಿನ್ನೋಣ ಅಂದ್ರೆ ಹೋಟ್ಲುಗಳಿಗೂ ಇದೇ ಸಮಸ್ಯೆ ಸರ್. ಒಟ್ಟಿನಲ್ಲಿ ನೊಣಗಳ ಕಾಟದಿಂದ ಹೆಬ್ಬಾಳ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೋಳಿ ಫಾರಂಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.